ಎವ್ರಿವನ್, ವೆಲ್ಕಮ್ ಟು ರಾಧಿಕಾ ಕನ್ನಡ ವ್ಲಾಗ್ಸ್. ನಿಮಗೆಲ್ಲ ಗೊತ್ತಿದ್ರೆ ನಾವು ದುಬೈಯಲ್ಲಿ ಇರೋದು ಸದ್ಯಕ್ಕೆ, ಆ್ಯಂಡ್ ದಿಸ್ ಇಸ್ ಅವರ್ ಲಾಸ್ಟ್ ಡೇ ಇನ್ ದುಬೈ. ನಾವು ಇಂಡಿಯಾಗೆ ಮೂವ್ ಆಗ್ತಾ ಇದ್ದೀವಿ. ನಾನು ಬಾಲ್ಕನಿಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಫುಲ್ ಮಳೆ ಬಂದಿತ್ತು ಆ್ಯಂಡ್ ಇಟ್ ಈಸ್ ಸೋ ಕೋಲ್ಡ್ ಆಲ್ಸೋ. ಫುಲ್ ಕ್ಲಿಯರ್ ಆಗಿದೆ, ಇವಾಗ ನೋಡ್ಬೋದು ಬ್ಯಾಕ್ಗ್ರೌಂಡ್ ಎಲ್ಲ. ಬನ್ನಿ ಇವತ್ತು ಸ್ಮಾಲ್ ಹೋಮ್ ಟೂರ್ನ ಕೂಡ ತೋರಿಸ್ತೀನಿ. ನಾನು ಆಲ್ರೆಡಿ ಹೋಮ್ ಟೂರ್ನ ಮಾಡಿದ್ದೆ, ಬಟ್ ಸ್ಟಿಲ್ ಕೆಲವೊಬ್ರು ಕೇಳ್ತಾ ಇದ್ರಿ ಹೋಮ್ ಟೂರ್ ಮಾಡಿ ಅಂತ. ನಾವು ದುಬೈಯಲ್ಲಿ ಇದ್ದಿದ್ದು ಸ್ಟುಡಿಯೋದಲ್ಲಿ, ಆಯ್ತಾ. ಸ್ಟುಡಿಯೋ ಅಂತ ಅಂದರೆ ಇವಾಗ ಇಂಡಿಯಾದಲ್ಲಿ ಒಂದು ಕಿಚನ್ ಅಟ್ಯಾಚ್ ಬೆಡ್ರೂಮ್ ಟೈಪ್ ಇರುತ್ತಲ್ವಾ, ಅಂದರೆ ಕಿಚನ್ ಆ್ಯಂಡ್ ರೂಮ್ ಮತ್ತು ಒಂದು ಬಾತ್ರೂಮ್ ಅಷ್ಟೇ, ಅದಕ್ಕೆ ಸ್ಟುಡಿಯೋ ಅಂತಲೇ ಹೇಳ್ತಾರೆ. ಈವನ್ ಇಂಡಿಯಾದಲ್ಲೂ ಸ್ಟುಡಿಯೋ ಅಂತಾರೆ, ಬಟ್ ಸ್ಟಿಲ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಹೇಳ್ತಾ ಇದ್ದೀನಿ. ನಾವಿದ್ದು ಫರ್ನಿಶ್ಡ್ ಅಪಾರ್ಟ್ಮೆಂಟಲ್ಲಿ. ನೀವು ನೋಡ್ಬೋದು ಇದು ಬಾಲ್ಕನಿ, ಮತ್ತು ಇಲ್ಲಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ಆಲ್ರೆಡಿ. ಸೊ ನಮ್ಗೇನೆಲ್ಲ ಇನ್ಕ್ಲೂಡೆಡ್ ಇತ್ತು ಅಂತ ತೋರಿಸ್ತೀನಿ. ಇಲ್ಲಿ ಮಿರರ್ ಅವರೇ ಕೊಟ್ಟಿದ್ರು, ಟೆಲಿವಿಷನ್ ಇತ್ತು, ಮತ್ತು ದಿಸ್ ಈಸ್ ಅ ಬೆಡ್. ಇಲ್ಲಿ ಕಬರ್ಡ್ಸ್ ಎಲ್ಲ ಇದೆ. ಸುತ್ತ ನೋಡಿದರೆ ಅಷ್ಟೇ, ಮನೆ ಎಲ್ಲಿಂದ ಸ್ಟಾರ್ಟ್ ಆಯಿತು ಎಲ್ಲಿಗೆ ಸ್ಟಾಪ್ ಆಯಿತು ಅಂತ ಗೊತ್ತಾಗಲ್ಲ. ಆ್ಯಂಡ್ ಗೆಸ್ ಮಾಡಿ ರೆಂಟ್ ಎಷ್ಟಿರ್ಬೋದು ಇದು ಸ್ಟುಡಿಯೋಗೆ ಅಂತ. ಲಾಸ್ಟಲ್ಲಿ ನಾನು ಹೇಳ್ತೀನಿ ರೆಂಟ್ ಎಷ್ಟಿತ್ತು ಅಂತ, ಬಟ್ ಸ್ಟಿಲ್ ಯು ಗೆಸ್ ಆ್ಯಂಡ್ ರೈಟ್ ಇಟ್ ಇನ್ ಕಾಮೆಂಟ್. ಇದು ಗ್ಯಾಸ್. ಇಲ್ಲಿ ತಳಗಡೆ ಈ ಥರ ಎಲ್ಲ ಕುಕ್ ಮಾಡ್ತಾರಲ್ವಾ, ಯೂಶ್ವಲಿ ಇಂಡಿಯಾದಲ್ಲಿ ಈ ಥರ ಇರಲ್ಲ, ಬಟ್ ಇಲ್ಲೆಲ್ಲ ಈ ಥರನೇ ಇರುತ್ತೆ ಗ್ಯಾಸ್ ಸ್ಟವ್ಗಳು. ಇದು ಸಿಂಕ್, ಮೈಕ್ರೋವೇವ್ ಕೂಡ ಅವರೇ ಕೊಟ್ಟಿದ್ರು. ಆ್ಯಂಡ್ ಇಲ್ಲೂ ಕೂಡ ಕಿಚನ್ ಈ ಥರ ಇದೆ. ಇಲ್ಲಿ ದುಬೈಯಲ್ಲಿ ಆಲ್ಮೋಸ್ಟ್ ನಿಮ್ಗೆ ಹೆಂಗೆ ನೋಡೋಕೆ ಸಿಗುತ್ತೆ ಕಿಚನ್ ಅಂತಂದರೆ, ಎಂಟ್ರೆನ್ಸ್ಗೆ ಇಲ್ಲೇ ಕಿಚನ್ ಇರುತ್ತೆ. ಸೊ ವಿ ವೇರ್ ಲಕ್ಕಿ, ನಮ್ಗೆ ಹತ್ರ ಇರಲಿಲ್ಲ. ಆ್ಯಂಡ್ ನನಗಂತೂ ಬಾತ್ರೂಮ್ ನೋಡಿ ತುಂಬ ಖುಷಿಯಾಗಿತ್ತು. ಫಸ್ಟ್ ಟೈಮ್ ಬಾತ್ರೂಮ್ ನೋಡಿದಾಗ ನೋಡ್ಬೋದು, ಬಾತ್ ಟಬ್ ಇದೆ, ಶವರ್ ಆ್ಯಂಡ್ ಸಿಂಕ್, ಮತ್ತು ತುಂಬ ಚಿಕ್ಕ ಬಾತ್ರೂಮ್ ಇರುತ್ತೆ. ಬಟ್ ನಮಗೆ ಸ್ವಲ್ಪ ಸ್ಪೇಸ್ ಇರೋವಂಥ ಬಾತ್ರೂಮೇ ಸಿಕ್ಕಿತ್ತು. ಇಲ್ಲಿ ರ್ಯಾಕ್ ಕೊಟ್ಟಿದ್ರು, ಶೂ ರ್ಯಾಕ್, ಇಷ್ಟೇ. ಆ್ಯಂಡ್ ಅಲ್ಲೇನು ನೀವು ಇದನ್ನು ನೋಡ್ತಾ ಇದ್ದೀರಾ, ಲ್ಯಾಂಡ್ಲೈನ್ ಟೈಪ್, ಅದು ನೀವು ತಳಗಡೆ ಗೇಟ್ ಎಲ್ಲ ಓಪನ್ ಮಾಡಿಸ್ಬೇಕು ಅಂದರೆ ಯು ಕ್ಯಾನ್ ಜಸ್ಟ್ ಕಾಲ್ ಯುವರ್ ರೂಮ್ ನಂಬರ್. ಇಲ್ಲಿ ನಾವು ರಿಸೀವ್ ಮಾಡಿ ಅನ್ಲಾಕ್ ಮಾಡ್ಬೋದು ತಳಗಡೆದು ಅಪಾರ್ಟ್ಮೆಂಟ್ ಗೇಟ್ನ. ಸೊ ಆ ಥರ ಇತ್ತು. ಆ್ಯಂಡ್ ಸೋಫಾ ಎಲ್ಲ ಕೊಟ್ಟಿದ್ರು. ಆ್ಯಂಡ್ ಹಿಯರ್ ಈಸ್ ಮೈ ಹಸ್ಬೆಂಡ್. ಇದು ಟೇಬಲ್ಲು ಕೂಡ ಇನ್ಕ್ಲೂಡೆಡ್ ಇತ್ತು. ಇದೊಂದು ಚೇರ್ ಕೊಟ್ಟಿದ್ರು. ಆ್ಯಂಡ್ ಆಲ್ಸೋ ಈ ಚೇರ್ ಕೂಡ ಇತ್ತು. ದಿಸ್ ಇಸ್ ಬಾರ್ ಚೇರ್. ಇಷ್ಟೇ. ಇವಾಗ ಕ್ಯಾಮ್ರಾನ ಬ್ಯಾಕ್ ಸೈಡ್ ಮಾಡಿ ತೋರಿಸ್ತೀನಿ ಬಾಲ್ಕನಿಯಿಂದ. ಇಲ್ಲಿ ಯಾವ ಥರ ಇದೆ ನಮ್ಮ ರೂಮ್ ಅಂತ, ಓಕೆನಾ. ನೋಡಿ, ಇಷ್ಟೇ ಇರೋದು ನಮ್ಮ ಮನೆ. ಆ್ಯಂಡ್ ಅದು ಹೊರಗಡೆ ಹೋಗೋದಕ್ಕೆ, ಅಲ್ಲೂ ಕೂಡ ಓಪನ್ ಮಾಡಿ ತೋರಿಸ್ತೀನಿ. ಸೊ ನಮ್ಮ ಅಪಾರ್ಟ್ಮೆಂಟ್ ಹೊರಗಡೆ ಈ ಥರ ಇದೆ. ಸೊ ಇವತ್ತು ಲಾಸ್ಟ್ ಡೇ ನಾವು ದುಬೈಯಲ್ಲಿ ಇರೋದು. ನಾವು ನೆಕ್ಸ್ಟ್ ಬ್ಯಾಂಗ್ಳೂರ್ಗೆ ಹೋಗಿ ಸೆಟಲ್ ಆಗ್ತಾ ಇದ್ದೀವಿ. ನಾನು ಊರಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನನಗೆ ಇಷ್ಟು ದಿನ ಒಂದು ಪಿಂಪಲ್ ಇರಲಿಲ್ಲ, ಇವಾಗ ಪಿಂಪಲ್ ಬಂದಿದೆ. ಇದು ನಮ್ಮ ಬಾಲ್ಕನಿ ವ್ಯೂ. ನಾನು ಇದನ್ನಂತೂ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತೀನಿ. ನಮ್ಮ ಮನೆಯಿಂದ ಬುರ್ಜ್ ಖಲೀಫಾ ಕಾಣುತ್ತೆ ನೋಡಿ. ಇವತ್ತೊಂದೇ ದಿವಸ ನಾವು ಇದು ನಮ್ಮ ಮನೆ ಅಂತ ಹೇಳಕ್ ಸಾಧ್ಯ ಆಗೋದು. ನಾಳೆಯಿಂದ ಯಾರು ಬರ್ತಾರೋ ಗೊತ್ತಿಲ್ಲ. ಸೊ 12 o'clock ನಮ್ಮ ಫ್ಲೈಟ್ ಇದೆ. ಆವಾಗ ನಾನು ಮತ್ತೆ ವ್ಲಾಗ್ ಮಾಡ್ತೀನಿ.